ಸೊ ಫ್ರೆಂಡ್ಸ್ ನೋಡ್ರಿ ನಮ್ಮ ತಂದೂರಿ ರೊಟ್ಟಿ ಹೆಂಗೆ ಆಗ್ಯಾವ್ರಿ, ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ. ಆಮೇಲೆ ಚಿಕನ್ ಗ್ರೇವಿ ತಿಂದ್ರೆ ಅಂತೂ ಸೂಪರ್ ಕಾಂಬಿನೇಷನ್ ರೀ ಫ್ರೆಂಡ್ಸ್. ಹಿಂದ್ಗಡೆ ನೋಡ್ರಿ ಎಷ್ಟ ಗೊತ್ತಿಲ್ಲ ನೋಡ್ರಿ. ಇದೇನಿದು ರೊಕ್ಕ ಎಣಸಾಕತ್ತಿಲ್ಲ ಏನು ಯೂಟ್ಯೂಬಿನ ಯೂಟ್ಯೂಬಿನ ರೊಕ್ಕ ಬಂದಾವ ನೋಡ್ರಿ. ಅದೇ ಸ್ಟವ್ ಹಾಕೊಂಡು ಬಂದಿದ್ದಾರೆ. ಬೇಕೇನು ನಿಮ್ಗೆ? ಒಂದು ಪ್ಯಾನ್ ಇಟ್ಟೇನ್ರಿ. ಈ ಕರೆ ಎಳ್ಳು ಇರ್ತೈತಲ್ರಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಬೇಕ್ರಿ. ಈ ಥರ ಲಟ್ಸೋಣ ಅಂದ್ರೆ ಅದಕ್ಕೆ ಕುಂದಿರ್ತೈತ್ರಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಾ ಅಂತ ಅಂದ್ಕೊಂಡೇನ್ರಿ. ನಾನು ಕೂಡ ಆರಾಮಿದ್ದೀನಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಹಾಗೆ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ. ಸೊ ಇವತ್ತಿನ ದಿನ ಏನು ನಡೆಯುತ್ತೆ ಅಂತ ನೋಡೋಣ್ರಿ. ಇವತ್ತು ರೋಜಾ ಅದೇನು ರೀ, ಇವತ್ತು 2ನೇ ರೋಜಾ. ಸೊ ಸೈರಿಗೆ ಬೆಳಿಗ್ಗೆ ಮಾಡ್ಬೇಕಂದ್ರೆ ರೀ ವಿಡಿಯೋನ ನಿನ್ನೆದೇ ಇತ್ತು, ಅದೇ ಊಟ ಮಾಡಿಬಿಟ್ಟೆ. ಅದೇ ಅಲಸಂದಿ ಕಾಳು ಅದೇ ರೊಟ್ಟಿ ಮಾಡ್ಕೊಂಡು ತಿಂದೆ ರೀ ಫ್ರೆಂಡ್ಸ್. ನಿನ್ನೆ ಏನು ನಾನು ಫಸ್ಟ್ ರೋಜಾಕ್ಕೆ ಏನು ಸೈರಿ ಮಾಡಿದ್ದೆ ಅದೇ ಅಡುಗೆ ಇತ್ರಿಪ್ಪ. ಏನು ಅಡುಗೆನೇ ಹಾಗೆ ಉಳ್ದಿತ್ರಿ. ಮತ್ತು ಅದು ಒಂದು ಸ್ವಲ್ಪ ರೊಟ್ಟಿ ಮಾಡಿಕೊಂಡು ಒಂದೆರಡು ತಿಂದೆ ರೀ ಫ್ರೆಂಡ್ಸ. ಅದಕ್ಕೆ ಅದನ್ನೆಲ್ಲ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ರೀ, ಬೆಳಿಗ್ಗೆ ವೀಡಿಯೋ ಮಾಡಾಕ್ತೀನಿ ರೀ. ಸೊ ಬರ್ರಿ ಫ್ರೆಂಡ್ಸ, ಇವತ್ತಿನ ದಿನ ಏನು ನಡೆಯುತ್ತೆ ಏನಿಲ್ಲ ಅಂತ ನೋಡೋಣ. ಈಗ ನೋಡ್ರಿ ಫ್ರೆಂಡ್ಸ, ಒಂದು ಸ್ವಲ್ಪ ಬ್ಯಾಂಕಿಗೆ ಹೊಂಟೇನಿ ರೀ. ಅದು ಏನೋ ಒಂದು ಸ್ವಲ್ಪ ಕೆಲಸ ಐತೆ ರೀ ಫ್ರೆಂಡ್ಸ. ಏನೊಂದು ದುಡ್ಡು ತಗಸ್ಕೊಳೋದ ಏನಿಲ್ಲ ರೀ. ಅದು ಒಂದು ಸ್ವಲ್ಪ ಪಾಸ್ಬುಕ್ ಏನೋ ಎಂಟ್ರಿ ಆಗ್ವಲ್ತು ರೀ. ಅದಕ್ಕೆ ಮತ್ತು ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ ಅಂತಂದು ಹೊಂಟೇರಿ. ನಾನು ನಮ್ಮ ಮನೆಯವರು ನನ್ನ ಸುಮ್ಮನೆ ಬಂದಾಳ್ರಿ ಶಾಲಿಂದ. ನೋಡ್ರಿ ಫ್ರೆಂಡ್ಸ, ಹೋಗ್ತಾ ಇದ್ದೀವಿ ರೀ ನಾವು. ಈಗ ರೋಡ್ದಾಗ ಇದೀವಿ. ಬಂದಿರಪ್ಪ ನಾನಂತರ ಬ್ಯಾಂಕಿಗೆ ಈಗ ಬಂದ್ವಿ ರೀ. ಅದು ಸ್ವಲ್ಪ ಗದ್ಲಿ ಐತ್ರಿ ಫ್ರೆಂಡ್ಸ. ಅದು 4 ಗಂಟೆ ಅಂದ್ರೆ ಬಂದ್ ಆಗ್ಬಿಡ್ತೈತೆ ರೀ ಬ್ಯಾಂಕ್. ಅದ್ರ ಸಂಬಂಧ ಯಾಕೋ ಎಂಟ್ರಿ ಆಗತ್ತಿದ್ದಿಲ್ಲ ಅಂತ್ರಪ್ಪ. ನಾವು ಏನು ರೊಕ್ಕನೂ ಇಡಂಗಿಲ್ಲ, ಏನು ತೆಗೆಸ್ಕೊಳಂಗೆ ಇಲ್ಲರಿ. ಅದು ಹೆಂಗೆ ಹೊಸದು ಮಾಡಿಸಿದ್ದೆ ನಾನು ಹಂಗೆ ಇತ್ತು ರೀ ಫ್ರೆಂಡ್ಸ. 500 ರೂಪಾಯಿ ಕೊಟ್ಟು ಮಾಡಿಸಿದ್ದೆ ರೀ. ಅದು ಈಗ 3 ತಿಂಗಳೇನೋ ಆಗೈತೆ ರೀ ಫ್ರೆಂಡ್ಸ. ಆವಾಗ ಮಾಡಿಸಿದ್ದೆ. ಅದು ಯಾಕೋ ಎಂಟ್ರಿ ಆಗತ್ತಿದ್ದಿಲ್ಲ ಅಂತ್ರಪ್ಪ. ಅದು 500 ರೂಪಾಯಿ ನಾವು ಏನು ಕಟ್ಟಿದ್ವಲ್ಲ ರೀ, ಅದನ್ನು ಮತ್ತು ಅದನ್ನ ಮಾಡಿಸ್ಕೊಂಡು ಬಂದೆ ರೀ ಫ್ರೆಂಡ್ಸ. ಅದು ರೆಡಿ ಆತ್ರಿ. ಸೊ ಇನ್ನೊಂದು ಏನಪ್ಪ ಅಂದರೆ, ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ ರೀ. ಅದೇನಪ್ಪ ಅಂದರೆ ತಂದೂರಿ ರೊಟ್ಟಿ ಆಮೇಲೆ ಚಿಕನ್ ಗ್ರೇವಿ ಮಾಡಾಕತ್ತೀನಿ ರೀ. ಚಿಕನ್ ತಂದಿಲ್ಲ ರೀ, ಏನು ಚಿಕನ್ ತಂದಮೇಲೆ ಚಿಕನ್ ಗ್ರೇವಿ ಮಾಡಿ ತೋರಿಸ್ತೀನಿ ರೀ ಫ್ರೆಂಡ್ಸ. ಮತ್ತು ಅದಕ್ಕೆ ಹಿಟ್ಟು ಒಂದು ಕಲಸಿಡ್ಬೇಕಲ್ರಿ ಫ್ರೆಂಡ್ಸ. ಈಗ ಹಿಟ್ಟು ಕಲ್ಸೋಣ ಬರ್ರಿ. ನಾವು ತಂದೂರಿ ರೊಟ್ಟಿಗೆ ಏನೆಲ್ಲ ಹಾಕಾಕತ್ತೀನಿ ಮಸಾಲೆ ಅನ್ನೋದು ತೋರಿಸ್ತೀನಿ ರೀ ಫ್ರೆಂಡ್ಸ. ಹಾಗೆ ಇವತ್ತು ಆ ತಂದೂರಿ ರೊಟ್ಟಿಗೆ ಒಂದು ಸ್ವಲ್ಪ ಮೊಸರನ್ನ ಬೇಕಿತ್ತು ರೀ. ಆ ಮೊಸರನ್ನ ಸ್ಕಿಪ್ ಮಾಡಿ ನಾನು ಇವತ್ತು ತಂದೂರಿ ರೊಟ್ಟಿ ಮಾಡಾಕತ್ತೀನಿ ರೀ. ಅದು ಫಸ್ಟ್ ಟೈಮ್ ಮಾಡಾಕತ್ತೀನಿ ರೀ ಫ್ರೆಂಡ್ಸ. ನೋಡೋಣ ರೀ ಹೆಂಗೆ ರೆಡಿ ಆಗಿಬರ್ತಾವ ನನ್ನ ಕೈಲಿ, ನಾ ಹೆಂಗೆ ಮಾಡ್ತೀನಿ ಅನ್ನೋದು ಸೊ ನೋಡ್ಕೊಂಡು ಬರೋಣ ರೀ ಫ್ರೆಂಡ್ಸ. ಈಗ ಹಿಟ್ಟು ಕಲಿಸಿರ್ತೀನಿ ರೀ, ಯಾಕಂದ್ರೆ ಈಗ ರೋಜಾ ಬಿಡೋ ಟೈಮ್ನಾಗಿತ್ತು ರೀ. ಏನು ಬೆಳಿಗ್ಗೆನೂ ಏನು ತಿಂದಿಲ್ರಿಪ್ಪ ಜಾಸ್ತಿ. ಅದೇ ಇತ್ತು ನೆನೆದು ಮನೆದು ಅದೇ ತಿಂದು ರೋಜಾ ಇದ್ದಾರೆ ಫ್ರೆಂಡ್ಸ್. ಅದ್ರ ಸಂಬಂಧ ಏನಾದರೂ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಮೈದಾ ಹಿಟ್ಟಿದ್ರೆ ಅದೇ ಒಂದು ಸ್ವಲ್ಪ ಯೋಚನೆ ಮಾಡಿ ಅದೇ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ರೀ. ಬರ್ರಿ ಫ್ರೆಂಡ್ಸ, ಮಾಡಿಬಿಡೋಣ ಮತ್ತೆ ತಡ ಮಾಡಿದ್ರೆ. ಈಗ ನೋಡಿರಿ, ನಾನ್ ತಂದೂರಿ ರೊಟ್ಟಿ ಮಾಡೋಕೆ ಏನೆಲ್ಲ ತೊಗೊಂಡೇನಿ ನೋಡ್ರಿ. ನಾನು ಹಿಟ್ಟು ನೋಡಿರಿ ಮೈದಾ ಹಿಟ್ಟು ತೊಗೊಂಡೇನಿ ರೀ. ಇದು ಸಾಣಿಸ್ ತೊಗೊಂಡೇನಿ ರೀ ಫ್ರೆಂಡ್ಸ. ಇದಕ್ಕೆ ನಾ ಈಗ ಬೇಕಿಂಗ್ ಪೌಡ್ರ್ ನೋಡಿರಿ, ಬೇಕಿಂಗ್ ಪೌಡ್ರನ್ನ ತೊಗೊಂಡೇನಿ, 1 ಚಮಚದಷ್ಟು ಬೇಕಿಂಗ್ ಪೌಡ್ರ್. ಆಮೇಲೆ ಬೇಕಿಂಗ್ ಸೋಡಾ, ಉಪ್ಪು ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣಾಕತ್ತೀನಿ ರೀ. ಇದು ಕಲಸಿಡ್ಬೇಕು ರೀ. ಅದಕ್ಕೆ ರೋಜಾ ಬಿಡೋಕ್ಕಿಂತ ಮುಂಚೆನೇ ನಾನು ಕಲಿಸಿಡಾಕತ್ತೀನಿ ರೀ. ಒಂದು ಅರ್ಧ ತಾಸು 1 ತಾಸು ನೆನೆಲಿರಿ. ಚಲೋ ತಂಗೆ ನೆನೆದ್ರೆ ಚಲೋ ಹಾಕೋರಿ ನಮ್ಮ ತಂದೂರಿ ರೊಟ್ಟಿ. ಇದಕ್ಕೆ ಮತ್ತೆ ಸಕ್ಕರೆ ಹಾಕ್ತೀನಿ ರೀ. ಒಂದು ಸ್ವಲ್ಪ 1 ಚಮಚದಷ್ಟು ಸಕ್ಕರೆ. ಆಮೇಲೆ ಇದಕ್ಕೆ ಇದು ಮೊಸರು ಹಾಕ್ಕೋಬೇಕಿತ್ತು ರೀ. ಸೊ ಮೊಸರನ್ನ ನಾನು ಹಾಕ್ಕೊಳಾಗತ್ತಿಲ್ಲ ರೀ, ಯಾಕಂದ್ರೆ ನಮ್ಮ ಮನ್ಯಾಗ ಮೊಸರು ತಿನ್ನಂಗಿಲ್ಲ ರೀ ಫ್ರೆಂಡ್ಸ. ಅದ್ರ ಸಂಬಂಧ ನಾನು ಇದಿಷ್ಟು ಹಾಕ್ಕೊಂಡೇನಿ ರೀ. ಈಗ ನಾನು ಇದನ್ನು ಚಲೋತ್ನಂಗೆ ಕಲಿಸ್ಕೊತೀನಿ ರೀ. ಏನು ಇವೆಲ್ಲ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಏನೆಲ್ಲ ಹಾಕಿನ, ಆಮೇಲೆ ಉಪ್ಪು, ಆಮೇಲೆ ಸಕ್ಕರೆ ಇದನ್ನೆಲ್ಲ ಕಲಿಸ್ಕೊಂಡು ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಕಲಿಸ್ಕೊತೀನಿ ರೀ. ಮತ್ತೆ ನೋಡಿರಿ ಈ ಥರ ನೀರು ಹಾಕಿ ಚಲೋ ಹೊತ್ನಾಗ ನಾವು ಕಲಿಸ್ಕೋಬೇಕ್ರಿ ಫ್ರೆಂಡ್ಸ್. ಅಂದರೆ ಸಡನ್ನಾಗಿ ಎಲ್ಲ ಹಾಕಿಬಿಟ್ರೆ ಮತ್ತು ನೀರು ಆಗಿಬಿಡ್ತೈತೆ ರೀ ಹಿಟ್ಟು. ಯಾಕಂದ್ರೆ ನಾನು ಸ್ವಲ್ಪ
ಹಾಕ್ಕೊತ ಇದನ್ನು ಕಲಿಸ್ಕೊಳಾಗತ್ತೇನೆ ರೀ. ಅಂದ್ರೆ ನಮ್ಗೆ ಕರೆಕ್ಟ್ ಹದಕ್ಕೆ ಬರ್ತೈತೆ ರೀ ಇದು ಹಿಟ್ಟು. ಕಲಿಸಿ ಒಂದು ಸ್ವಲ್ಪ ಹೊತ್ತು ಇಡ್ತೇನೆ ರೀ ಫ್ರೆಂಡ್ಸ. ಆಮೇಲೆ ನಮ್ಮ ಮನೆಯವ್ರು ಚಿಕನ್ ತರ್ತೇನೆ ಅಂದಾರ ರೀ. ಚಿಕನ್ ಗ್ರೇವಿ ಇದ್ರಾಗ ಮಸ್ತ್ ಕಾಂಬಿನೇಷನ್ ಆಗ್ತೈತೆ ರೀ ಫ್ರೆಂಡ್ಸ. ಸೊ ಫಸ್ಟ್ ಟೈಮ್ ಮಾಡಾಕತ್ತೀನಿ ರೀ ನಾನು. ನೋಡೋಣ ರೀ ಹೆಂಗೆ ಬರ್ತೆ ತಂದೂರಿ ರೊಟ್ಟಿ ಹೆಂಗೆ ರೆಡಿಯಾಗಿ ಬರ್ತಾವೆ ಅನ್ನೋದು. ಸೊ ಎಲ್ಲ ನಾವು ಟ್ರೈ ಮಾಡ್ಬೇಕಲ್ರಿ ರೆಸಿಪೀಸು. ಅದಕ್ಕೆ ಇವತ್ತು ಏನು ಜಾಸ್ತಿ ಬ್ಲಾಗ್ ಮಾಡಿಲ್ಲ ರೀ ನಾನು. ರೆಸಿಪಿನ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು, ಮತ್ತು ಆಮೇಲೆ ರೋಜಾ ಬಿಡೋಕ್ಕೂ ಬೇಕಲ್ರಿ. ರೋಜಾ ಬಿಡೋಕ್ಕೂ ಏನು ಇಲ್ಲರಿ, ಅದ್ರ ಸಂಬಂಧ ಈಗ ಇದನ್ನು ಮಾಡ್ಬೇಕಂದ್ರೆ ಮಾಡಾಕತ್ತೀನಿ ರೀ ತಂದೂರಿ ರೊಟ್ಟಿನ. ನೋಡೋಣ ರೀ ಹೆಂಗೆ ರೆಡಿಯಾಗಿ ಬರ್ತಾವೆ ಅನ್ನೋದು ಗೊತ್ತಾಗ್ತೈತೆ ರೀ. ಇವತ್ತು ಮಾಡಿಂದಾಗ ಗೊತ್ತಾಗ್ತೈತೆ ರೀ. ಈಗ ಇನ್ನು ಎಣ್ಣೆ ಹಾಕ್ಬೇಕು ರೀ ಇದಕ್ಕೆ. ಈಗ ಎಣ್ಣೆ ಹಾಕಿ ನಾನು ಚಲೋತ್ನಂಗೆ ಈಗ ಕಲಿಸಿ ಇಟ್ಬಿಟ್ರೆ ಮಸ್ತಾಗಿ ನೆನ್ತೈತೆ ರೀ. ಅರ್ಧ ತಾಸು ಸಾಕು ನಮ್ಗೆ. ಈಗ ಇದಕ್ಕೆ ಎಣ್ಣೆ ಹಾಕೊಂಡಾಗುತ್ತೀನಿ ರೀ. ಜಾಸ್ತಿ ಏನು ಕಲಿಸಿಲ್ರಿ ನಾನು ಹಿಟ್ಟು, ಯಾಕಂದ್ರೆ 3 ಜನ ಅದೇವಲ್ಲ ರೀ, ಅದ್ರ ಸಂಬಂಧ. ಈಗ ನೋಡಿರಿ ಎಣ್ಣೆ ಹಾಕೊಂಡಾಗುತ್ತೀನಿ. ನೋಡಿರಿ ಫ್ರೆಂಡ್ಸ, ಈ ಥರ ಕಲಿಸ್ಕೊಂಡೆ ರೀ ನಾನು. ನೋಡಿರಿ ಫ್ರೆಂಡ್ಸ, ಈ ಥರ ನಾನು ಈಗ ಕಲಿಸ್ಕೊಂಡಿರೋದೆ. ಸೊ ಇದನ್ನು ನೆನೆಯಾಕಂತಂದು ಇಡ್ತೀನಿ ರೀ. ನೋಡಿರಿ ಎಷ್ಟು ಮಸ್ತಾಗಿ ಹಿಟ್ಟು ರೆಡಿ ಆಗೈತೆ ರೀ. ಸೊ ಒಂದು ಪ್ಲೇಟನ್ನು ಮುಚ್ಚಿಟ್ಟೆ ರೀ ಫ್ರೆಂಡ್ಸ. ಈಗ ನೋಡ್ರಿಪ್ಪ, ನಮ್ಮ ಮನೆಯವ್ರು ಚಿಕನ್ ತಂದಿದ್ದಾರೆ ರೀ. ನೋಡಿರಿ ಈ ಚಿಕನ್ಗೆ ಈಗ ನಾನು ಉಳ್ಳಾಗಡ್ಡಿ ಆಮೇಲೆ ಕೊತ್ತಂಬರಿ ಎಲ್ಲ ಮ್ಯಾಶ್ ಮಾಡ್ಕೊಂಡೇನಿ ರೀ. ಇದು ತಿರುವುದೈತಲ್ರಿ ಆಯ್ತು ಇದರಿಂದ ತಿರುವುದ್ರಿ ಇದು. ಇದ್ರಾಗ ಟಮಾಟಿ ಬರೀ ಟಮಾಟಿ ಐತ್ರಿ. ಎಲ್ಲ ಸಣ್ಣಾಗಿ ನಾನು ಕಟ್ ಮಾಡ್ಕೊಂಡೇನಿ ರೀ. ಯಾಕಂದ್ರೆ ನಮ್ಮ ಮನೆಯವರು ಸ್ವಲ್ಪ ದೊಡ್ಡ ಇದ್ರ ತಿನ್ನಂಗೆ ಇಲ್ರಿಪ್ಪ, ಅದ್ರ ಸಂಬಂಧ ಫ್ರೆಂಡ್ಸ ಗ್ರೇವಿ ಥರ ಮಾಡಾಕತ್ತೇನೆ ರೀ. ಅಂದ್ರೆ ಒಂಥರ ಇದು ಸ್ವಲ್ಪ ರಸದ ಥರ ಮಾಡಾಕತ್ತೇನೆ ರೀ ಇದು. ಬರ್ರಿ ಫ್ರೆಂಡ್ಸ, ಈಗ ಕುಕ್ಕರ್ ಇಟ್ಟೇನೆ ರೀ. ಕುಕ್ಕರ್ದಾಗ ಮಾಡ್ತೇನೆ ರೀ, ಯಾಕಂದ್ರೆ ಜಲ್ದಿ ಆಗ್ತೈತೆ ರೀ ಕುಕ್ಕರ್ನಾಗ ಮಾಡಿಬಿಟ್ರೆ. ಅಲ್ಲಿ ತನಕ ಹಿಟ್ಟನ್ನ ನೆನೆತೈತ್ರಿ. ರೋಜಾ ಬಿಡೋ ಟೈಮ್ ಆಗಾಗ ಬಂದೈತೆ ರೀ ಫ್ರೆಂಡ್ಸ. ಆಗಲೇ ಈಗ ಜಲ್ದಿ ನಾನು ಮಾಡ್ಕೊಂಡು ಬಿಡ್ತೀನಿ ರೀ. ಆದರೆ ಈಗ ತಿನ್ನಂಗಿಲ್ಲ ರೀ, ಬಟ್ ಸ್ವಲ್ಪ ಮಾಡ್ಕೊತೀನಿ ರೀ. ಮುಂಜಾಲಿಂದ ಏನು ತಿಂದಿರಂಗಿಲ್ಲ ಅಲ್ರಿ, ಒಂದು ತಿಂದ್ರೆ ಸಾಕ್ರಿ, ಮತ್ತು ಅದ ಎಷ್ಟೋ ಇದಾಗ್ತೈತೆ ರೀ. ಸೊ ಈಗ ಎಣ್ಣೆ ಹಾಕೇನಿ ರೀ ಫ್ರೆಂಡ್ಸ. ನೋಡಿರಿ ಎಣ್ಣೆ ಬಿಸಿ ಆಗೈತೆ. ಪ್ಲೇಟ್ ತಗಿಂದು ಉಳ್ಳಾಗಡ್ಡಿ ಆಮೇಲೆ ಕೊತ್ತಂಬರಿ ಏನು ಕಟ್ ಮಾಡಿದ್ವಿ ಅದನ್ನ ಹಾಕ್ಕೊಳಾಗತ್ತೇನೆ ರೀ. ಇದು ಚಲೋತ್ನಂಗೆ ಈಗ ಫ್ರೈ ಆಗ್ಬೇಕು ರೀ. ಇದಕ್ಕೆ ನಾನು ಉಪ್ಪು ಅರಿಶಿನ ಪುಡಿ ಇದಕ್ಕೆ ಹಾಕ್ಕೊಂಡು ಬಿಡ್ತೀನಿ ರೀ. ಅಂದರೆ ಆಮೇಲೆ ಇದು ನಾನು ಗ್ರೇವಿ ಥರ ಮಾಡಾಕತ್ತೇನಲ್ಲ ರೀ, ಈ ಚಿಕನ್ನ ಆಮೇಲೆ ಹಾಕ್ಕೊತೇನೆ ರೀ. ಅಂದರೆ ಇದಕ್ಕೆ ಉಪ್ಪು ಅರಿಶಿನ ಪುಡಿ ಖಾರ ಪುಡಿ ಎಲ್ಲ ಹಾಕಿದ ಮೇಲೆ ನಾನು ಈ ಚಿಕನನ್ನು ಹಾಕ್ಕೊತೀನಿ ರೀ. ನೋಡಿರಿ ಫ್ರೆಂಡ್ಸ, ಇದಕ್ಕೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನನಗೆ ಕೈಲಿ ಹಾಕಿ ರೂಢ ಐತ್ರಿ ಫ್ರೆಂಡ್ಸ, ಯಾರು ಏನು ತಿಳ್ಕೊಬೇಡ್ರಿ. ಸೊ ನಾನು ಯಾವಾಗಲೂ ಕೈಯಿಂದ ಹಾಕ್ಕೊತ ಬಂದಿದ್ದೀನಿ ರೀ. ಅದು ನನಗೆ ಕರೆಕ್ಟಾಗಿ ಕೈಯಿಂದನೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಗಿಬಿಡ್ತೈತೆ ರೀ. ಇದಕ್ಕೆ ನಾನು ಈಗ ಈ ಟಮಾಟಿದ ಹಾಕ್ಕೊತೀನಿ ರೀ. ಟಮಾಟಿ ನೋಡಿರಿ ಎಷ್ಟು ಸಣ್ಣಗಾಗೈತೆ ರೀ ಇದು. ಟಮಾಟಿದು ಇರಲಿಲ್ಲ ರೀ, ಅದ್ರಾಗ ಒಂದು ಸ್ವಲ್ಪ ಕೆಂಪು ಇರಲಾರ್ದು ಇದ್ದು ರೀ, ಅವಾಗ ಕಟ್ ಮಾಡಿ ಹಾಕೇನಿ ರೀ. ಸೊ ಇರಲಿ ಅಂತ ಇದು ಆಮೇಲೆ ಹಾಕ್ಕೊತೀನಿ ರೀ ನೀರು. ಅಲ್ಲಿ ತನಕ ಇದು ಫ್ರೈ ಆಗಲಿ ರೀ. ಹೈ ಫ್ಲೇಮ್ದಾಗ ಗ್ಯಾಸ್ ಇಟ್ಟೇನಿ ರೀ ನಾನೀಗ. ಈಗ ಚಲೋತ್ನಂಗೆ ಫ್ರೈ ಆದಮೇಲೆ ನಾನು ಚಿಕನ್ ಅದೆಲ್ಲ ಹಾಕ್ಕೊತೀನಿ ರೀ. ನೋಡಿರಿ ಫ್ರೆಂಡ್ಸ್, ಈಗ ಫ್ರೈ ಆಗ ಬಂದೈತೆ ರೀ. ಈಗ ಇದಕ್ಕೆ ನಾನು ಚಿಕನನ್ನು ಹಾಕ್ಕೊಂಡಾಗತ್ತೇನೆ ರೀ. ಅರ್ಧ ಕಿಲೋ ಅಷ್ಟು ತೊಗೊಂಡು ಬಂದಾರ್ರಿ. ಏನು ಜಾಸ್ತಿ 3 ಜನ ಅದೇವ್ ರೀ ಫ್ರೆಂಡ್ಸ, ನಾವರ ಏನು ಜಾಸ್ತಿ ತಿನ್ಬೇಕದು. ಈಗ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ. ಖಾರ ಪುಡಿ ಹಾಕಿಲ್ಲ ರೀ, ಯಾಕಂದ್ರೆ ಆಮೇಲೆ ಹಾಕಿದ್ರೆ ಯಾಕಂತಂದ್ರೆ ಸ್ವಲ್ಪ ಇದು ಬೇಯಬೇಕಲ್ರಿ ಚಿಕನ್, ಅದ್ರ ಸಂಬಂಧ ಬೆಂದ ಮೇಲೆ ಒಂದು ಸ್ವಲ್ಪ ಆಮೇಲೆ ಚಿಕನ್ ಮಸಾಲ ಆಮೇಲೆ ಖಾರ ಪುಡಿ ಎಲ್ಲ ಹಾಕ್ಕೊತೀನಿ ರೀ.
ಸ್ವಲ್ಪ ಬೇಯಲಿರ ಅಲ್ಲಿ ತನಕ ಮುಚ್ಚಿಡ್ತೀನಿ ರೀ. ನೋಡಿರಿ ಫ್ರೆಂಡ್ಸ, ಈಗ ಬೇಯಾಗತ್ತೈತ್ರಿ. ಈಗ ಇದಕ್ಕೆ ಖಾರ ಪುಡಿ ಹಾಕ್ಕೊತೀನಿ ರೀ. ನೋಡಿರಿ, ಖಾರ ಪುಡಿ ಒಂದು ಅರ್ಧ ಚಮಚ ಹಾಕ್ಕೊತೀನಿ ರೀ. ಖಾರ ಪುಡಿ ಹಾಕ್ಕೊಂಡ್ಮೇಲೆ ಚಿಕನ್ ಮಸಾಲೆ ಚೀಟ್ರಿ, ಅಂದರೆ ಚಿಕನ್ ಮಸಾಲೆ ಚೀಟಲ್ರಿ, ಚಿಕನ್ ಮಸಾಲೆ ಪುಡಿ. ಸೊ ಇದು ಆಮೇಲೆ ಒಂಚೂರು ಗರಂ ಮಸಾಲೆ, ಇದು ಕಾಳು ಮೆಣಸು ಪುಡಿ ಇರೋದು ಗರಂ ಮಸಾಲ, ಅಂದ್ರೆ ಅದ್ರಾಗ ಎಲ್ಲ ಥರದ್ದು ಇರ್ತೈತೆ ರೀ. ಸೊ ಇದು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಏನೋ ಟೇಸ್ಟ್ ಬರ್ತೈತೆ ರೀ ಫ್ರೆಂಡ್ಸ. ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂಚೂರು ನಂಗೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡು ವಿಸಲ್ಗೆ ಇಡ್ತೀನಿ ರೀ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ, ಎಲ್ಲದೂ ಮಿಕ್ಸ್ ಮಾಡ್ಕೊಂಡೆ ನಾನು ಮಸಾಲೆ. ಇದು ನೋಡಿರಿ ಎಷ್ಟು ಮಸ್ತಾಗಿ ಕಾಣಾಗತ್ತೈತಿ. ಈಗ ಇದಕ್ಕೆ ಇದು ಏನು ಇದು ಟಮಾಟಿ ಇದಿತ್ತಲ್ರಿ, ಇದು ನೀರು ಇದಕ್ಕೆ ಹಾಕ್ಕೊಂತೀನಿ ರೀ. ಈಗ ಹಾಕ್ಕೊಂಡು ನನಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಈಗ ಹಾಕ್ಕೊಂತೀನಿ ರೀ. ಅಂದರೆ ತಳಗ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕ್ಕೊಂತೀನಿ ರೀ. ಯಾಕಂದರೆ ಕುದಿತಲ್ರಿ, ಕುದ್ದ ಮೇಲೆ ಅದು ಏನಾಗ್ತೈತೆ ರೀ, ಒಂದು ಸ್ವಲ್ಪ ಕಮ್ಮಿ ಆಗಿಬಿಡ್ತೈತೆ ರೀ. ಅದಕ್ಕೆ ಒಂಚೂರು ತಳ್ಳಗನಾಗಲಿ ಮಾಡ್ಕೊಂಡ್ಬಿಟ್ರೆ ಮತ್ತು ಒಂದು 3-4 ವಿಸಲ್ ಆಗೋ ತನಕ ಅಂದ್ರೆ ಮಸ್ತಾಗದು ಗ್ರೇವಿ ಥರ ಆಗಿಬಿಡ್ತೈತೆ ರೀ ಫ್ರೆಂಡ್ಸ. ಇಷ್ಟು ಸಾಕ್ರಿ ನನಗೆ. ಈಗ ನಾನು ವಿಸಲ್ಗೆ ಇಡ್ತೇನೆ ರೀ ಫ್ರೆಂಡ್ಸ. ನೋಡ್ರಿಪ್ಪ, ಈಗ ನಾ ಬ್ರಷ್ ಮಾಡ್ಕೊಂಡು ಬಂದೆ ರೀ. ಇನ್ನೊಂದು 10 ನಿಮಿಷ ಏನೋ ಐತೆ ರೀ ರೋಜಾ ಬಿಡೋದು. ಸೊ ಅಲ್ಲಿ ತನಕ ನಾನು ಈಗ ಪಲ್ಯನ ರೆಡಿ ಆಗೈತೆ ರೀ. ವಿಸಲ್ ಆಗಿದಾವೆ ರೀ, ಒಂದು ಸೈಡ್ ಇಟ್ಟಿದ್ದೀನಿ. ಈಗ ಇದು ಮಾಡೋಕೆ ಏನು ರೀ, ತಂದೂರಿ ರೊಟ್ಟಿ ಮಾಡೋಕೆ ಹಿಟ್ಟು ನೋಡೋಣ್ರಿ ನೆಂದೈತೆ ಇಲ್ವೋ ಅಂತ. ಅದನ್ನು ಮಾಡ್ಬಿಡೋಣ್ರಿ. ಸದ್ಯಕ್ಕೆ 2 ಮಾಡ್ಕೊತೀನಿ ರೀ. ಆಮೇಲೆ ಮತ್ತು ನಮ್ಮ ಮನೆಯವ್ರು ಊಟ ಮಾಡುವಾಗ ಅವಾಗ ಮಾಡಿರ್ತೀನಿ ರೀ. ಸದ್ಯಕ್ಕೆ ಈಗ ಹೆಂಗೆ ಆಗ್ತಾವ ಅನ್ನೋದು ನೋಡೋಣ ಬರ್ರಿ ಫ್ರೆಂಡ್ಸ. ಸೊ ಡಿಫ್ರೆಂಟಾಗಿ ಮಾಡಾಕತ್ತೀನಿ ರೀ, ಹೆಂಗಾಗುತ್ತೋ ಏನೋ ನೋಡಿರಿ ಫ್ರೆಂಡ್ಸ. ಈಗ ನಾನು ನೋಡಾಕತ್ತೀನಿ ರೀ ಅದು ಹಿಟ್ಟು. ಬಾವು ನೋಡಿರಿ ಫ್ರೆಂಡ್ಸ್, ಅದೇ ಎಷ್ಟು ಮಸ್ತಾಗಿ ನೆಂದೈತೆ ನೋಡ್ರಿ. ಸಿಕ್ಕಾಪಟ್ಟೆ ಮಸ್ತಾಗಿ ನೆಂದೈತೆ ರೀ. ನೋಡ್ರಿ ಮಾಡೇ ಬಿಡನ್ರಿ, ಮತ್ತೆ ಯಾಕೆ ತಡ ಮಾಡಿದ್ರಿ. ಈಗ ನೋಡ್ರಿ ಫ್ರೆಂಡ್ಸ, ಒಂದು ಪೇಡೆ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಹಿಟ್ಟು ತೊಗೊಂಡೇನ್ರಿ ನಾನು. ಈ ಥರ ಪೇಡೆ ಮಾಡ್ಕೊಂಡೆ ರೀ. ಈಗ ಲಟ್ಸೋಣ್ರಿ ಇದಕ್ಕೆ ಹಿಟ್ಟು ಹಚ್ಚಿ. ಈಗ ಸ್ವಲ್ಪ ಹಿಟ್ಟು ತೊಗೊತೀನಿ ರೀ. ನೋಡಿರಿ ಫ್ರೆಂಡ್ಸ, ಈ ಥರ ಹಿಟ್ಟು ತೊಗೊಂಡೆ ಈಗ ಲಟ್ಟಿಸ್ಕೊತೀನಿ ರೀ. ಇದು ನಾನ್ ಸ್ಟಿಕ್ ಮೊನ್ನೆ ಚಪಾತಿ ಮೇಕರ್ ಮುರಿದಿದ್ದಲ್ರಿ, ಆದ್ರೆ ಇದು ನೋಡ್ರಿ ಮೇಲೆ ಸಾಕೀಗ ನಾವು ಇದನ್ನು ಲಟ್ಟಿಸ್ಕೊತ ಬರ್ಬೇಕ್ರಿ. ದಪ್ಪನ ಇರ್ಬೇಕ್ರಿ ಇದು, ತಳ್ಳಗೆ ಇರಬಾರ್ದ್ರಿ. ಜಾಸ್ತಿ ಅನ್ನೋಕೇನ್ರಿ, ದಪ್ಪನ ಇರ್ಬೇಕ್ರಿ ಇದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಪ್ಯಾನ್ ಇಟ್ಟೇನ್ರಿ ಬಿಸಿ ಮಾಡಕ್ಕೆ. ಸೊ ನೋಡ್ರಿ ಫ್ರೆಂಡ್ಸ, ಈಗ ಆಗೈತ್ರಿ ಇದು. ಆಮ ಇದು ನೋಡ್ರಿ ಫ್ರೆಂಡ್ಸ, ಈಗ ಇದಕ್ಕೆ ಏನು ಹಾಕೋದಂತೇನಪ್ಪ ಅಂದ್ರೆ ಹೇಳ್ರಿ, ಈ ಕರಿ ಎಳ್ಳು ಇರ್ತೈತಲ್ರಿ, ಇದು ಹಾಕ್ಕೊಂತೀನಿ ರೀ. ನೋಡಿರಿ ಈ ಥರ ಪ್ರೆಸ್ ಮಾಡ್ಕೊತೀನಿ ರೀ ಹಂಗೆ. ಸೊ ಇದ್ರ ಮೇಲೆ ಎಲ್ಲರ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕ್ರಿ. ಮಸ್ತ್ ಆಕೈತ್ರಿ ಫ್ರೆಂಡ್ಸ ರುಚಿ. ನಾನು ಯಾವಾಗಲೂ ಹೋಟೆಲ್ದಾಗ ಅಂದ್ರೆ ದೊಡ್ಡ ಹೋಟೆಲ್ ಅಲ್ರಿ, ನಮ್ಮ ಹಳ್ಳಿ ಸೈಡ್ ಅಲ್ರಿ, ಸೌನೂರು ಕಡೆ ತಿಂದಿದ್ದೆ ರೀ ನಾನು. ಈಗ ಇದಕ್ಕೆ ನಾವು ಈ ಥರ ಲಟ್ಸೋಣ್ರಿ, ಅಂದ್ರೆ ಅದಕ್ಕೆ ಕುಂದಿರ್ತೈತೆ ರೀ. ನೋಡಿರಿ ಫ್ರೆಂಡ್ಸ್, ಈಗ ಇದು ಮಾಡ್ಕೊಂಡೇನ್ರಿ, ಕರಿ ಎಳ್ಳು ತೊಗೊಂಡೇನ್ರಿ. ಆಮೇಲೆ ಎಲ್ಲರ ಒಂದು ಕೊತ್ತಂಬರಿ ತೊಗೊಂಡೇನ್ರಿ. ನೋಡಿರಿ ಫ್ರೆಂಡ್ಸ, ಈ ಥರ ಇದ್ದೆ ಹಾಕ್ಕೊಂಡು ಪ್ರೆಸ್ ಮಾಡ್ಕೊಂಡೇನ್ರಿ. ಅಂದ್ರೆ ಲಟ್ಟಣಿಗೆಲೆ ಒಂದು ಸ್ವಲ್ಪ ಲಟ್ಟಿಸ್ಬೇಕ್ರಿ ನಾವು. ಈಗ ಆಗೈತ್ರಿ ಇದು. ಇಲ್ಲೇ ಒಂದು ಪ್ಯಾನ್ ಇಟ್ಟೇನಿ. ಸೊ ಪ್ಯಾನ್ದಾಗ ಮಾಡಾಕತ್ತೀನಿ ರೀ ನಾನು. ನೋಡಿರಿ ಫ್ರೆಂಡ್ಸ, ಈ ಥರ ಈಗ ಕೈಯಾಗ ತೊಗೊಂಡೇನ್ರಿ. ಕೈಯಾಗ ತೊಗೊಂಡು ನಾನು ಒಂದು ಸ್ವಲ್ಪ ಇದು ಹಚ್ಕೊತೀನಿ ರೀ ನೀರು, ಅಂದ್ರೆ ಅದಕ್ಕೆ ಹತ್ತಬೇಕ್ರಿ ಅದು.
ನೋಡ್ರಿ ಅಲ್ಲಲ್ಲೇ ಒಂದು ಸ್ವಲ್ಪ ನೀರು ಓ ಕೈಯಾಗ ಬೀಳಾಕತ್ತೈತ್ರಿ ಅದು. ಈಗ ಇದನ್ನ ತೊಗೊಂಡು ನಾನು ಏನು ಮಾಡ್ತೀನಿ ಅಂದ್ರೆ ತವ್ಯಾಗ ಹಾಕ್ಕೊಂಡು ಬಿಡ್ತೀನಿ ರೀ. ಲೋ ಫ್ಲೇಮ್ದಾಗ ಇಟ್ಟೇನೆ ನೋಡ್ರಿ ಫ್ರೆಂಡ್ಸ. ಈಗ ಇದಕ್ಕೆ ನಾನು ಎಣ್ಣೆ ಏನು ಹಾಕ್ಕೊಂಡಿಲ್ರಿ, ಸೊ ಮ್ಯಾಲೆ ಹಾಕ್ಕೊಂಡ್ರತ್ತಂತ ಅಂದ್ಕೊಂಡು ಹಿಂಗೆ ತೊಗೊಂಡೆ ಉಲ್ಟಾ ಈ ಥರ ನಾವು ಸುಡ್ಬೇಕ್ರಿ. ನೋಡಿರಿ ಫ್ರೆಂಡ್ಸ್, ಎಷ್ಟು ಮಸ್ತಾಗೈತಿ ನಮ್ಮದು ತಂದೂರಿ ರೊಟ್ಟಿ ಅಂತ. ವಾವ್, ಫಸ್ಟ್ ಟೈಮ್ ಮಾಡಿದರೂ ಮಸ್ತಾಗೈತೆ ರೀ ಫ್ರೆಂಡ್ಸ್. ಆದರೂ ನೋಡಿರಿ ಎಷ್ಟು ಮಸ್ತಾಗಿ ಕಾಣಕತ್ತೈತ್ರಿ. ಸಿಂಪಲ್ ಆಗೈತಿ ಎಲ್ಲ. ನಾನು ಇದಕ್ಕೆ ಮತ್ತು ಮೊಸರು ಹಾಕಿಲ್ಲಲ್ರಿ, ಅದಕ್ಕೆ ಡಿಫ್ರೆಂಟಾಗಿ ಮಾಡಕತ್ತೀನಿ ಅಂತ ಹೇಳಿದೆ ಫ್ರೆಂಡ್ಸ. ಮೊಸರು ಹಾಕ್ದೇನ ಮಾಡದೇ ಇರೋ ತಂದೂರಿ ರೊಟ್ಟಿ ಇರೋದು. ಸೊ ಹೆಂಗೆ ಕಾಣಿಸ್ತಾ ಇದೆ ಹೇಳ್ರಿ, ಒಂದು ಕಮೆಂಟ್ ಹಾಕಿ. ನೋಡಿರಿ ಫ್ರೆಂಡ್ಸ, ಇನ್ನೊಂದು ಲಟ್ಸಾಕತ್ತೀನಿ ರೀ. ಈಗ ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಲಟ್ಟಿಸ್ಕೋಬೇಕ್ರಿ. ಇದು ನೋಡ್ರಿ, ಸ್ವಲ್ಪ ಕೈಯ ಎಲ್ಲ ರೌಂಡಾಗಿ ನಾವು ಇದನ್ನು ಲಟ್ಟಿಸ್ಕೋಬೇಕ್ರಿ. ಸಾಕ್ರಿ ಫ್ರೆಂಡ್ಸ್, ಇದು ಆಗೈತೆ. ಇದಕ್ಕೆ ಏನಾಗಬೇಕಂದ್ರೆ ಎಳ್ಳು ತಡ್ರಿ, ಫಸ್ಟ್ ಎಣ್ಣೆ ಹಚ್ಚಿ ನೋಡ್ತೀನಿ ರೀ. ಈ ಸಲ ಎಣ್ಣೆ ಹಚ್ಚಿ ಸ್ವಲ್ಪ ಎಣ್ಣೆ ಹಾಕಿದ್ದು ಮಾಡಾಕತ್ತೇನೆ ರೀ. ಈಗ ಎಳ್ಳು ಹಾಕ್ಕೊತೀನಿ ರೀ, ಫುಲ್ಲಿ ಎಳ್ಳು ಹಾಕ್ಕೊಳಕತ್ತೇನೆ ರೀ. ಅದು ಅಮ್ಮ ತಂದಿದ್ರು ರೀ ಎಳ್ಳು ಹಪ್ಪಳ ಮಾಡಕ್ಕಂತಂದು, ಅದಕ್ಕೆ ಈ ರೆಸಿಪಿ ಮಾಡಾಕತ್ತೇನೆ ರೀ. ನಾನು ಇಲ್ಲಿಕ್ರೆ ಮಾಡಂಗಿಲ್ಲ ರೀ ಫ್ರೆಂಡ್ಸ್, ಗೊತ್ತಾಯ್ತಲ್ರಿ ನಂದೆಲ್ಲ ಸಿಂಪಲ್ ರೆಸಿಪಿ. ಏನಾದ್ರು ಉಳ್ಳಾಗಡ್ಡಿ ಟಮಾಟಿ ಆಮೇಲೆ ಹಾಕಿ ಸುಮ್ಮನೆ ಒಗ್ಗರಣೆ ಕೊಡೋದ್ರಿ ನಮ್ದು ರೆಸಿಪೀಸ್ ಎಲ್ಲ ಸಿಂಪಲ್ಲಾಗಿ. ಆಮೇಲೆ ಜಾಸ್ತಿ ಕೊತ್ತಂಬರಿನೇ ಇರಂಗಿಲ್ಲ ರೀ. ಈಗ ನೋಡ್ರಿ, ಇದಾಗೈತೆ. ಇದಕ್ಕೆ ಈಗ ಈ ಥರ ಪ್ರೆಸ್ ಮಾಡ್ಕೋಬೇಕ್ರಿ. ನೋಡ್ರಿ, ಈ ಥರ ಪ್ರೆಸ್ ಮಾಡ್ಕೋಬೇಕ್ರಿ. ನೋಡ್ರಿ, ಈ ಥರ ಪ್ರೆಸ್ ಮಾಡ್ಕೊಂಡು ನಾವು ಅಂದ್ರೆ ಈ ಕೊತ್ತಂಬರಿ ಅದ್ರಾಗ ಕುಂದಿರ್ತೈತ್ರಿ. ನಾವು ಈ ಥರ ಲಟ್ಟಿಸ್ಕೊಂಡು ಬಿಟ್ರೆ ಈಗ ತಕ್ಕೊಳ್ಳೋಣ್ರಿ. ಸೊ ಆಮೇಲೆ ಸಾಕು, ನಾನು ತಕ್ಕೊಂಡು ಈ ಥರ ಮಾಡ್ತೀನಿ. ಕೈಯಾಗ ಹಾಕ್ಕೊಂತಿರ್ರಿ. ಕೈಯಾಗ ಹಾಕ್ಕೊಂಡು ಒಂದು ಸ್ವಲ್ಪ ಎಲ್ಲ ಕಡೆ ಒಂದು ಚೂರು ನೀರನ್ನು ಚುಮ್ಕೋಸ್ಕೊತಾ ಇದ್ದೀನಿ ರೀ. ನೋಡಿರಿ, ಈ ಥರ ಹಾಕ್ಕೊತಾ ಇದ್ದೀನಿ ರೀ. ಅಂದ್ರೆ ತಳ ಹಿಡಿತೈತ್ರಿ. ಈಗ ಬಲಗೈಯಾಗಿ ತೊಗೊಂಡು ಈ ಥರ ಹಾಕ್ಕೊಂಡು ಬಿಡ್ತೀನಿ ರೀ. ನೋಡ್ರಿ, ಹಾಕ್ಕೊಂಡು ಈ ಥರ ಹಾಕ್ಕೊಂಡ್ರೆ ಈಗ ನಾನು ಗ್ಯಾಸ್ನ ಲೋ ಫ್ಲೇಮ್ದಾಗ ಇಟ್ಟೇನೆ ರೀ ಫ್ರೆಂಡ್ಸ್. ಅದು ಸೊ ಎರಡನೇದು ನಾನು ತಂದೂರಿ ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ ರೀ ನಿಮ್ಗೆ. ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಿಡ್ತೀನಿ ರೀ. ಅಂದ್ರೆ ಸ್ವಲ್ಪ ಚಲೋ ಕಾಣ್ತೈತೆ ರೀ. ನೋಡ್ರಿ, ಬಬಲ್ಸ್ ಹೆಂಗೆ ಬರಾಕತ್ತಾವ ನೋಡ್ರಿ. ನಾವು ಇದು ಹಾಕಲಿಲ್ಲ ಅಂದರೂ ಏನು ರೀ, ಮೊಸರು ಹಾಕಲಿಲ್ಲ ಅಂದ್ರೆ ಈ ಥರ ನಾವು ಉಲ್ಟಾ ಮಾಡಿ ಇದನ್ನು ಗ್ಯಾಸ್ನ ಹೈ ಫ್ಲೇಮ್ದಾಗ ಇಡ್ತೀನಿ ರೀ. ಹೈ ಫ್ಲೇಮ್ದಾಗ ಇಟ್ಟು ಒಂದು ಸ್ವಲ್ಪ ಸುಡ್ಕೊತೀನಿ ರೀ. ಇದು ಜಾಸ್ತಿ ಸುಡ್ಕೋಬಾರ್ದ್ರೆ ಹೊತ್ತಿ ಬಿಡ್ತಾವೆ. ಯಾಕಂದ್ರೆ ನಾವು ಇದು ಹಾಕಿರ್ತೇವಲ್ರಿ, ಕರೆ ಎಳ್ಳು, ಅದು ಜಲ್ದಿ ಹೊತ್ತು ಬಿಡ್ತಾವ್ರಿ. ಸೊ ನೋಡಿರಿ ಫ್ರೆಂಡ್ಸ್, ಆಗಿದೆ ಇಷ್ಟ. ನೋಡಿರಿ ಫ್ರೆಂಡ್ಸ್, ಇದು ಏನಾರ ಮಾಡಮಂದ ಏನಾರ ಒಂದು ಹಾಕೈತ್ರಿ. ಸೊ ಇದಕ್ಕೆ ಒಂದು ಚೂರು ಎಣ್ಣೆ ಹಾಕ್ಕೊತೀನಿ ರೀ ನಾನು. ನೋಡಿರಿ ಫ್ರೆಂಡ್ಸ್, ಇದೆ ಬ್ರಷ್ ಇದ್ದಿದ್ರೆ ಚಲೋ ಆಗ್ತಿತ್ತು. ಇನ್ನು ಬ್ರಷ್ ಇಲ್ಲರಿ, ಇರಲಿ ರೀ. ಬ್ರಷ್ ಇರ್ಲಿಕ್ರ ಚುಚ್ಗ ಒಂದು ಮಾಡ್ಯಾನಲ್ರಿ ಅದೇವರು. ಈಗ ನಾನು ತಂದೂರಿ ರೊಟ್ಟಿನ ತಕ್ಕೊತೀನಿ ರೀ ಫ್ರೆಂಡ್ಸ್. ನೋಡಿರಿ, ನಮ್ಮ ಬಿಸಿ ಬಿಸಿ ತಂದೂರಿ ರೊಟ್ಟಿ ಹೆಂಗಾದವು ಫ್ರೆಂಡ್ಸ. ನೋಡ್ರಿ, ಎಷ್ಟು ಮಸ್ತಾಗ್ಯಾವ್ರಿ. ವಾರವಾ, ನೋಡ್ರಿ ಫ್ರೆಂಡ್ಸ, ಎಷ್ಟು ಮಸ್ತಾಗೈತೆ ರೀ ನಮ್ಮದು ಚಿಕನ್ ಗ್ರೇವಿ. ವಾವ್, ಸೂಪರ್ ರೀ.
ನೋಡ್ರಿದೆ ಇದು ರೆಡಿ ಆಯ್ತು. ನಮ್ಮದು ತಂದೂರಿ ರೊಟ್ಟಿನೂ ರೆಡಿ ಆದ್ರೆ ಸೊ ಫ್ರೆಂಡ್ಸ್ ನೋಡಿರಿ ನಮ್ಮ ತಂದೂರಿ ರೊಟ್ಟಿ ಹೆಂಗೆ ಆಗ್ಯಾವ್ರಿ, ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ. ಆಮೇಲೆ ಚಿಕನ್ ಗ್ರೇವಿ ತಿಂದ್ರೆ ಅಂತೂ ಸೂಪರ್ ಕಾಂಬಿನೇಷನ್ ರೀ ಫ್ರೆಂಡ್ಸ. ಹಿಂದ್ಗಡೆ ನೋಡಿರಿ ಎಷ್ಟು ಗೊತ್ತಿಲ್ಲ ನೋಡ್ರಿದೆ. ನಾವು ಅದೇ ಸ್ವಲ್ಪ ನೀರು ಹಚ್ಚಿ ನಾವು ಇದನ್ನು ಮಾಡಿದರೆ ಈ ಥರ ಆಗ್ತಾವ್ರಿ ಫ್ರೆಂಡ್ಸ್. ಎಷ್ಟು ಮಸ್ತಾಗ್ಯಾವ ನೋಡಿರಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದಾವ್ರಿ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತ್ರಿ ಇವತ್ತಿನ ವೀಡಿಯೋ? ನಿಮ್ಮ ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಈ ರೆಸಿಪಿ ಬಗ್ಗೆ. ರೋಜಾ ಬಿಟ್ಟೇನ ಪ್ರಿಯ? ಹಾಂ ಬಿಟ್ಟೆ ರೀ, ಈಗ ಬಿಟ್ಟೆ. ಇದೇನಿದು ರೊಕ್ಕ ಎಣಸಾಕತ್ತಿಯಲ್ಲ, ಏನು ಯೂಟ್ಯೂಬಿಂದ ನೀವು? ಹಾಂ ರೀ, ಯೂಟ್ಯೂಬಿನ ರೊಕ್ಕ ಬಂದಾವ ನೋಡ್ರಿ. ಅದೇ ಸ್ಟವ್ ಹಾಕೊಂಡು ಬಂದಿದ್ದಾವೆ. ಬೇಕೇನು ನಿಮ್ಗೆ? ಬೇಕಾ ಬೇಡ ಮರಿ. ಏನು ಇದು ಏನು ಹಾಂ ಅಲ್ರಿ ರೊಕ್ಕ ಎಣಸಾಕತ್ತಿ ಅದಕ್ಕಂದೆ ನಾನು. ಏನ್ರಿ ನೀವು? ನಾವು ಯೂಟ್ಯೂಬಿನ ರೊಕ್ಕ ನೋಡ್ಬೇಕಂದ್ರೆ ದೇವ್ರೇವಲ್ಲ ಯಾವಾಗ ನೋಡ್ತೇವೆ ಏನೋ ಗೊತ್ತಿಲ್ಲ. ಸೊ ಇದು ಬಾಡಿಗೆ ರೊಕ್ಕ ರೀ, ಕೊಟ್ಟಿದ್ರೆ ಬಾಡಿಗೆ ರೊಕ್ಕ ಎಣ್ಸಾಕತ್ತಿದ್ದೆ. ಓನರ್ ಕೊಡ್ಬೇಕಲ್ರಿ ಅದ್ರ ಸಂಬಂಧ. ಸೊ ಫ್ರೆಂಡ್ಸ್ ನೀವು ಎಲ್ಲರೂ ಮತ್ತು ಯೂಟ್ಯೂಬಿಂದ ರೊಕ್ಕ ಬಂದವಂತ ತಿಳ್ಕೊಂಡ್ರಿ. ಯೂಟ್ಯೂಬ್ ರೊಕ್ಕ ಇಷ್ಟು ಬಂದ್ರೆ ನಾವು ಎದಿನ ಹೊಡ್ಕೊಂಡು ಬಿಡ್ತೇವ್ರಿ. ಇದು ಬಾಡಿಗೆ ರೊಕ್ಕ ಕೊಡ್ತಾರೆ ರೀ ತಿಂಗಳ ಇಲ್ಲೇ ಅಂದ್ರೆ ನಮ್ಮ ಕಡೆನ ಬರ್ತಾವ್ರಿ. ನಾವು ಓನರ್ ಕೊಡ್ಬೇಕು ರೀ ಫ್ರೆಂಡ್ಸ್. ಅದೇ ಎಣ್ಸಾಕತ್ತಿದ್ದೆ. ಕರೆಕ್ಟ್ ನಾವು ಎಣಿಸಿ ಆಮೇಲೆ ಓನರ್ ಕೊಡ್ಬೇಕು ಫ್ರೆಂಡ್ಸ್.